ಹಿಡ್ಕಮ್ಮನೆ ನಮ್ಮ ಕೈಯ ಬೇಡ ಕಣಮ್ಮ, ನಾನೆಲ್ಲ ಬತ್ತೀನಿ ಬಿಡು ಮೆಲ್ಲಕ್ಕೆ. ಅಣ್ಣ ಇದನೋ ಹೆಂಗೋ, ಮೆಲ್ಲಕ್ಕೆ ನಡಿ ಮೆಲ್ಲಕ್ಕೆ. ಅಣ್ಣ ಅಣ್ಣ, ಯಪ್ಪ ನಮ್ಮಮ್ಮ ಇದ್ದಾಗ ಬಂದಿದ್ದಿ ಮನೆಯಾಗ ಕಾಲಿಕ್ಕಿದ್ ನಾನು. ಅಯ್ಯೋ ಸೊರ್ಸ ಆಯ್ತು. ಅಣ್ಣ ಅಣ್ಣ. ಅತ್ತೆ ಅಮ್ಮ ಬಂತು ಅತ್ತೆ. ಕೂತ್ಕೊಳ್ಳಮ್ಮ, ಕೂತ್ಕ, ಕಾಲಾಗಲ್ಲ. ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನನಗೆ ತುಂಬ ತೊಂದರೆ ಆಗ್ಬಿಟ್ಟೈತೆ. ದೋಷ ಇದೆ, ತವ್ರ ಮನೆಗೆ ಹೋಗಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬಂದೆ. ನೀವು ಇಷ್ಟು ದಿನ ಕರಿತಾ ಇದ್ರಿ, ಬರಲಿಲ್ಲ, ನನ್ನ ತಪ್ಪಾಯಿತು. ಇವಾಗ ಏನು ಮಾತಾಡಿದಾಗ ನನಗೊಂದು ಸೀರೆ ತಂದು ಉಡಿಸಿ ಎಲ್ಲರೂ ಚೆನ್ನಾಗಿರ್ರಿ ಅಷ್ಟೇ. ಚೆನ್ನಾಗಿರ್ತೀವಮ್ಮ, ನಮಗೂ ಚೆನ್ನಾಗಿರ್ಬೇಕು ಅಂಬೋದೇ ಇರೋದು. ಅಲ್ಲ, ನಾನು ಎಷ್ಟು ದಿನ ಕರೆದಿಲ್ಲ ಹೇಳು ವಾಣಿ ನಿನ್ನ. ಬಾರಮ್ಮ ಸೀರೆ ಉಡ್ಕೊಂಡು ಬರುವಂತೆ ಬಾರೆ ಅಂತ ಎಷ್ಟು ದಿವಸ ಕರೆದೆ ಹೇಳು. ಯಾಕೆ ಕರಿತಾಳೆ ಮೀನಾಕ್ಷಿ ಎಂಬುದೊಂದು ಸ್ವಲ್ಪನೂ ಅರ್ಥ ಮಾಡ್ಕೊಂಡಿಲ್ವಲ್ಲ ನೀನು. ಓ, ಇವತ್ತು ಬಂದಿದ್ದಾಳೆ. ಅಣ್ಣಯ್ಯ ಸೊತ್ತ ಇದ್ದಾನೋ ಬದುಕೆ ಇದ್ದಾನೋ ಏನು ಹಾಳಾಗಿ ಹೋಗಿದ್ದಾನೋ ಅಂತ ಹೇಳಿ ನೋಡೋದಕ್ಕೆ ಬಂದಿದ್ದಾಳೆ ಏನೋ. ಇವತ್ತು ಬಂದಿದ್ದಾಳೆ. ಅಣ್ಣ ದಯವಿಟ್ಟು ನಾನು ಕ್ಷಮಿಸ್ಬಿಡೋಣ. ನನ್ನಿಂದ ಅನಿವಾರ್ಯ ತಪ್ಪು ಆಗೈತೆ, ಆಗೋದು. ಇವಾಗ ನಾನು ಬಂದಿದ್ದೀನಿ, ಇಷ್ಟು ದಿವಸ ಬಂದಿರಲಿಲ್ಲ. ಇನ್ಮೇಲಿಂದ ನಾನು ತವ್ರ ಮನೆಗೆ ಬರ್ತಾ ಹೋಗ್ತಾ ಇರಬೇಕು ಅಂತ ಬಂದಿದ್ದೀನಿ. ಓಹೋ, ಇಷ್ಟು ದಿನ ಇಲ್ಲದ್ದು ಇವಾಗ ಬೇಕಾತೆ ನಮ್ಮ ನಿನಗೆ ತವ್ರ ಮನೆ. ಇವಾಗ ಬೇಕಾಗೈತೆ ಕಷ್ಟ ಬಂದಾಗ. ಎಂಥ ಸಂದರ್ಭದಲ್ಲೂ ನಾನು ಬರಲ್ಲ, ತವ್ರ ಮನೆಗೆ ಕಾಲಿಕ್ಕಲ್ಲ ಅಂತ ಹೇಳ್ತಾ ಇದ್ದೆ. ಇವಾಗ ಯಾಕಂದರೆ ಕಷ್ಟ ಬಂದೈತೆ ಅಂತ ಬಂದಿದ್ಯಾ? ಹ್ಞೂ ಅಣ್ಣ, ಕಷ್ಟ ಬಂದೈತೆ ನನಗೆ. ಕಷ್ಟ ಬಂದಾಗ ತವ್ರು ತಾನೇ ಅಣ್ಣ ನೆನಪಾಗೋದು ಹೆಣ್ಮಕ್ಳಿಗೆ. ಏನು ಮಾಡೋಣ, ಇವಾಗ ನಮ್ಮ ಮನೆಗೆ ಒಬ್ರಿಗೊಬ್ರಿಗೆ ತೊಂದರೆ. ಬಿಡಪ್ಪ ಸುಮ್ಕಿರಿ. ಇಷ್ಟು ದಿನ ನಾವೇ ಕರಿತಿದ್ವಿ, ಕರೆದ್ರೂ ಗೊತ್ತಿರಲಿಲ್ಲ. ಇವಾಗ ಅವಳಾಗಿ ಅವಳು ಬಂದವಳೆ, ಆ ದೋಷ ಪರಿಹಾರ ಮಾಡ್ಕೊಂಬನ. ಅದು ನಮಗೂ ಒಳ್ಳೇದು, ಅವಳಿಗೂ ಒಳ್ಳೇದು. ಯಾಕೆ ಬೇಕು? ಇವಾಗ ನಾವು ಬಂದಿದ್ದಾಳೆ, ಇವಾಗ ನಮ್ಮ ಮನೆಗೆ ಹೇಳಿದ್ನ. ಇವಾಗ ನಾನು ಹೋಗೊಂದು ಸೀರೆ ತಗೊಂಬರ್ತೀನಿ, ಸೀರೆ ಉಡ್ಕೊಂಡು ಹೋಗ್ಲಿ, ಆ ದೋಷ ಪರಿಹಾರ ಮಾಡ್ಕೊಂಬ್ಲಿ. ಸೇನಕ್ಕಿರಲಿ, ತವ್ರ ಮನೆ ಬತ್ತಾ ಹೋಗ್ತಾ ಸೇನಕ್ಕಿರಲಿ. ಬಿಡಪ್ಪತ್ತ. ಇಷ್ಟು ದಿನ ನಾವು ಚೆನ್ನಾಗಿರ್ಬೇಕು ಅಂತ ನಾವು ಕರೆದ್ವಿ, ಅವಳು ಬರಲಿಲ್ಲ. ಏನು ಮಾಡೋಣ? ಅದಕ್ಕೆ ಕರೆದ್ರಿ. ನೀವು ಯಾಕೆ ಕರಿತಾ ಇದ್ದೀರಿ ಅಂತ ನಾನು ಅರ್ಥ ಮಾಡ್ಕೊಂಬ್ಲಿಲ್ಲ. ಪಾಪ ನಮ್ಮ ಅತ್ತೆ ಹೇಳ್ತಾ ಇತ್ತು, ನಮ್ಗೆ ಒಳ್ಳೇದೋ ಅವ್ರಿಗೆ ಒಳ್ಳೇದು, ಯಾರಿಗೆ ಕೆಟ್ಟದ್ದಾಗುತ್ತೋ ಯಾರಿಗೆ ಒಳ್ಳೇದಾಗುತ್ತೋ ಇದೆಲ್ಲನ ದೋಷ ಇಕ್ಕಬಾರ್ದು, ಇದು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಿತ್ತು ನಮ್ಮ ಅತ್ತೆ. ನಾವೇ ನಂಬಲಿಲ್ಲ. ನಾನು, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಣ್ಣ ಯಾರೂ ನಂಬಲಿಲ್ಲ. ಇವಾಗ ನೋಡಿ ನಮಗೆ ಅರಿವಾಯ್ತು. ಅಲ್ಲ, ನಾವು ಕರೆದಾಗ ಮಾತ್ರ ಬರ್ತಾ ಇರಲಿಲ್ಲ, ಇವಾಗ ಬಂದಿದೆಯಲ್ಲ ನೀನು. ಅಯ್ಯೋ ಬಿಡಪ್ಪ ಅತ್ಲಾಗ ಹೋಗ್ಲಿ. ಇವಾಗಾದರೂ ಬಂದಿದಾರಲ್ಲ, ಇವಾಗಾದರೂ ಚೆನ್ನಾಗಿರ್ಬೇಕು ಅನ್ನೋದು ಇರಬೇಕು ಅಷ್ಟೇ. ಇಲ್ಲಡಮ್ಮ ವಾಣಿ, ಹೇಳೋರು 1000 ಹೇಳ್ತಾರೆ, ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಈಗ ನಾವು ಚೆನ್ನಾಗಿದ್ದರೆ ಯಾರು ಮೂರನೇರು ಬಂದು ಏನೂ ಹೇಳಲ್ಲ. ಈಗ ನಮಗೂ ನಿಮಗೂ ಆಗ್ದಿಲ್ಲದಕ್ಕೆ ತಾನೇ ನಮ್ಮ ತಗೊಂಡು ಹೇಳೋರು, ನಿಮ್ಮ ತಗೊಂಡು ಹೇಳೋರು. ನನಗೂ ಸಿಟ್ಟು ಬರೋದು, ನಿನಗೂ ಸಿಟ್ಟು ಬರೋದು. ನೀನೊಂದು ಮಾತಾಡ್ತಿದ್ದೆ, ನಾನೊಂದು ಮಾತಾಡ್ತಿದ್ದೆ, ಇಬ್ರು ಜಗಳ ಆಡಂಗೆ ಆಗೋದು. ಯಾರ ಮಾತನ್ನು ಕೇಳೋಕೆ ಹೋಗ್ಬೇಡ. ಯಾರ ಮಾತು ಕೇಳ್ದಂಗೆ ನಿಮ್ಮ ಅಣ್ಣಂತಾಗೆ ಚೆನ್ನಾಗಿರೋದು ಕಲ್ಕ. ನಾವು ಚೆನ್ನಾಗಿರ್ಬೇಕಂತ ಎಷ್ಟು ಆಸೆ ಪಟ್ಟವಮ್ಮ. ನೀನಾಗಿ ನೀನು ಮಾಡ್ಕೊಂಡೆ. ಏನು ಮಾಡೋಣ? ನಾನು ದೋಷ ಪರಿಹಾರ ಮಾಡ್ಕೊಂತ 1000 ಸಾರಿ ಹೇಳಿದೆ. ಕೇಳಲಿಲ್ಲ. ಹಿಂದಿನಾರೆಲ್ಲ ಯಾಕೆ ನಡೆಸ್ಯಾರ ಇವನ್ನೆಲ್ಲನ? ಯಾರನ್ನ ಸತ್ತ ಮೇಲೆ ತಿಂಗಳು ತುಂಬಿದಾಗ ಬಂದು ಬಟ್ಟೆ ಹಾಕ್ಕೊಂಡು ಹೋಗೋದು, ಇಂಥವೆಲ್ಲ ಯಾಕೆ ನಡೆಸಿದಾರೆ ಹೇಳು? ಸುಮ್ಮನೆ ಯಾರು ನಡೆಸಲ್ಲ ಕಣಮ್ಮ. ಅದೆಲ್ಲನ ಇರೋದಕ್ಕೇನೆ ಹೇಳೋದು. ಅವಳಿಗೆ ಅಣ್ಣ ಎಂಬುದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಬರೋಳು. ಇಷ್ಟು ವರ್ಷ ಬೇಕಾಯ್ತು ಚೆನ್ನಾಗಾಗೋದಕ್ಕೆ. ಅಯ್ಯೋ, ನನಗೇನೆ ಯಾಕಪ್ಪ ನನ್ನ ತಂಗಿ ಮಾತಾಡ್ಸಲ್ಲ ಅಂತ ಹೇಳಿ ನಾನೇ ಮಾತಾಡಿಸ್ಬೇಕು, ನಾನೇ ಚೆನ್ನಾಗಿರ್ಬೇಕು ಅಂತ ಹೋದ್ರೂ ಎಷ್ಟು ಆಟ ಮಾಡ್ಕೊಂಡು ಎಷ್ಟು ನಮ್ಮ ಮೇಲೆ ಛಲ ಸಾಧಿಸ್ತೆ ಹೇಳು ನೀನು. ಎಷ್ಟನ ಒಳ್ಳೆ ಹೆಣ್ಮಕ್ಳಿಗೆ ಆಟ ಒಳ್ಳೇದಲ್ಲ. ಎಷ್ಟಿರ್ಬೇಕು ಅಷ್ಟಿರಬೇಕು, ಇಷ್ಟೊಂದಲ್ಲ. ಏನು ಮಾಡಲಿ ಅಣ್ಣ, ಏನು ಮಾಡಲಿ? ನನ್ನಿಂದ ಅನಿವಾರ್ಯ ತಪ್ಪಾಯಿತು. ಇನ್ಮೇಲಾದರೂ ನಾನು ತವ್ರ ಮನೆಗೆ ಚೆನ್ನಾಗಿರ್ಬೇಕು ಅಂತ ಬಂದಿದ್ದೀನಲ್ಲ, ಬಿಡಣ್ಣ. ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೋದರೆ 20 ವರ್ಷದ ಹಿಂದಿದ್ದ ಕತೆಗಳೆಲ್ಲನ ಎಳ್ಕೊಂಡು ಬಂದರೆ ಎಷ್ಟು ಎಳಿಬೇಕಾಗುತ್ತೆ ಅಣ್ಣ, ಎಷ್ಟು ಹೇಳಬೇಕಾಗುತ್ತೆ. ಅದನ್ನೆಲ್ಲ ಹೇಳ್ತಾ ಇದ್ರೆ ಇವತ್ತು ದಿನ ಆಗ್ಲೆಲ್ಲ ಹೇಳಿದ್ರು ಸಾಲಲ್ಲ ನಂದು ನಿಂದು ಕತೆನ. ಅದನ್ನು ಮರ್ತು ಬಿಡಬೇಕು ಅಷ್ಟೇ. ಇವಾಗ ಬಂದಿದ್ದೀನಲ್ಲ ಬಿಡು. ಇವಾಗ ನೋಡು, ನನಗೆ ಕಾಲು ಬೇರೆ ನೋವಾಗೈತೆ, ಎತ್ತೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಹಂಗಾಗೈತೆ. ನನ್ನ ಮಗನಿಗೆ ನೋಡಿದ್ರೆ ಆಪ್ರೇಷನ್ ಆಯಿತು, ನನ್ನ ಸೊಸೆಗೆ ನೋಡಿದ್ರೆ ತಲೆ ಹೊಡ್ತಾ ಬರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆ ಆಗೈತೆ ನಮ್ಮ ಮನೆಗೆ, ಗೊತ್ತಾ? ಅದಕ್ಕೆ ಬಂದಿದ್ದೀವಿ. ಯಾಕಪ್ಪ ಇವತ್ತೆ ಇವಾಗ ಬಂದೈತೆ? ಹ್ಞೂನಮ್ಮ, ನಿಮ್ಮ ಅತ್ತಿಗೆ ಇವಾಗ ಬೇಕಾಗೈತೆ ತವ್ರ ಮನೆ, ಕಷ್ಟ ಬಂದೈತಂತೆ. ಅದಕ್ಕೇನೆ ಅಣ್ಣ ಇವಾಗ ನನಗೆ ಕಷ್ಟ ಬಂದೈತೆ ಕಣೋ ಅಂತ ಹೇಳಿ ಬಂದಿದ್ದಾಳೆ ತವ್ರ ಮನೆಗೆ. ಅಲ್ಲ, ಇಂಥ ಕಷ್ಟ ಯಾವತ್ತೂ ಬಂದಿರಲಿಲ್ಲ ನನಗೆ. ಏನೇ ಕಷ್ಟ ಬಂದರೂ ಜಗ್ತಿರ್ಲಿಲ್ಲ. ಆದರೆ ಇವಾಗ ಒಂಥರ ಕಷ್ಟ ಬಂದೈತೆ ಬಿಡು.
ಅದು ನನ್ನ ತವ್ರ ಮನೆಗೆ ಬರಬೇಕು ಅಂತಲೇ ನನಗೆ ಬಂದೈತೆ. ಇವಳು ಹೋಗಲ್ವಲ್ಲ ಏನಾದರೂ ಮಾಡಿ ಅಂತ ಹೇಳಿ ನನಗಿಂತ ಕಷ್ಟ ಬಂದೈತೆ. ಏನು ಮಾಡಲಿ? ಅನಿವಾರ್ಯ, ನನ್ನಿಂದ ಆಗೋಗ್ಬಿಟ್ಟೈತೆ. ನೀವು ಎಷ್ಟನ ಬೇರೆ ಎಷ್ಟಾದರೂ ಅಂದ್ರಿ, ನಾನು ಮಾತ್ರ ಇಲ್ಲಿಂದನ ನೀವು ಸೀರೆ ಉಡ್ಸೋವರೆಗೂ ಇಲ್ಲಿಂದ ಹೋಗೋದಿಲ್ಲ. ನನಗೆ ಸೀರೆ ಉಡಿಸ್ಲೇಬೇಕು, ನನಗೆ ದೋಷ ಪರಿಹಾರ ಆಗಬೇಕು. ನಾನು ಅದಕ್ಕೆ ಬಂದಿದ್ದೀನಿ, ನಾನು ದೋಷ ಪರಿಹಾರ ಮಾಡ್ಕೊಂಡು ಹೋಗೋದಕ್ಕೆ. ಸರಿ ಆಯ್ತು ಬಿಡಮ್ಮ, ಸುಮ್ಮನಿರಪ್ಪ ನೀನು, ಏನೋ ಮಾತಾಡಬೇಡ. ಏನೋ ಬಂದವಳೆ ಇವಾಗ ಸೀರೆ ತಂದು ಉಡಿಸಿ, ಅದೇನು ಈಗ ಫಸ್ಟ್ನೇ ಸತಿ ಬರ್ತಾ ಇದೆಯಾ ಅಲ್ಲಿ ಹೊರಗೆ ನೀರು ಇಕ್ಕಿದ್ದೀವಿ, ಕೈ ಕಾಲು ಮಕ್ಕ ತೊಳ್ಕೊಂಡು ಒಳಕ್ಕೆ ಬಾ. ದೇವ್ರಿಗೆ ಕೈ ಮುಗ್ದು ಉದಸ್ಲಿ, ಕೈ ಮುಗ್ದು ಒಳ್ಳೇದಾಗ್ಲಪ್ಪ, ನಮ್ಮ ಅಣ್ಣವ್ರಿಗೂ ಒಳ್ಳೇದಾಗ್ಲಪ್ಪ, ಇವ್ರ ಮನೆಗೂ ಒಳ್ಳೇದಾಗಲಿ ಅಂತ ಹೇಳಿ ಕೈ ಮುಗ್ದು ಒಳಕ್ಕೆ ಬಾ. ಇಲ್ಲಾಂದರೆ ನೀರು ಕಾಸ್ಕೊಬತ್ತೀನಿ ತಡಿ, ಇಲ್ಲೇನೇ ಸ್ನಾನ ಮಾಡವಂತೆ, ಸ್ನಾನ ಮಾಡ್ಕೊಂಡು ಒಳಕ್ಕೆ ಬರುವಂತೆ. ಆಮೇಲೆ ಸೀರೆ ತಗೊಂಬಂದು ಉಡಿಸ್ತೀನಿ. ನೀನು ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಉದಾಸು ದಾಟಿ ಒಳಕ್ಕೆ ಬರ್ಬೇಕು ನಮ್ಮ ಮನೆ ಒಳಕ್ಕೆ. ಮತ್ತೆ ಸ್ನಾನನೇ ಮಾಡುತ್ತೆ, ನೀರು ಕಾಸ್ತೀನಿ, ಸ್ನಾನ ಮಾಡ್ಕೊಂಡೆ ಒಳಕ್ಕೆ ಬರಲಿ. ಭಾಳ ದಿವ್ಸಕ್ಕೆ ಬರ್ತಾ ಇದೆಯಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡು ನಮ್ಮ ಮನೆಗೆ ಬರಾಕ್ಬೇಕಾರೆ ಸ್ನಾನ ಮಾಡ್ಕೊಂಡು ಒಳಗೆ ಬರಬೇಕು. ನಾನು ಎಲ್ಲ ಕೇಳಿದ್ದೆ, ಹೇಳಿದ್ರು ಹೆಣ್ಮಗಳು ಬಂದಿಲ್ಲ, ಜಾಸ್ತಿ ದಿನ ಆಗೈತೆ ಹಿಂಗೆ ಅಂತ ಹೇಳಿದ್ಕೆ ಬಂದ್ರೂ ಸ್ನಾನ ಮಾಡ್ಕೊಂಡು ಫಸ್ಟ್ ಒಳಕ್ಕೆ ಬಂದು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ಒಳಗೆ ಬಂದು ಆಮೇಲೆ ಸೀರೆ ಉಡ್ಕೊಂಡು ಆಮೇಲೆ ಏನನ್ನ ಸಿಹಿ ಮಾಡಿಕ್ರಿ ಅವಳಿಗೆ, ಊಟನ ಸ್ವೀಟ್ ಕೊಡಬೇಕು ಫಸ್ಟು ಅಂತ ಹೇಳಿದ್ರು ಎಲ್ಲನ. ಅದಕ್ಕೆ ಸ್ನಾನ ಮಾಡ್ಕವಾಣಿ. ಸರಿ ಆಯಿತು, ಅದಕ್ಕೆ ಮಾಡ್ಕೊತೀನಿ. ಅಣ್ಣ ಮನಸ್ಸಲ್ಲಿ ಏನು ಇಟ್ಕೋಬೇಡ ಅಣ್ಣ, ನೀನು ಇನ್ನೂ ಬೇಜಾರಾಗಿದೆಯಲ್ಲೋ ಮನಸ್ಸಲ್ಲಿ. ಇನ್ನೂ ನಾನು ಮಾತಾಡಿರೋದು ಅದೆಲ್ಲ ಇಟ್ಕೊಂಡು ನೀನು ಮಾತಾಡಿದ್ಯಾ, ನಾವು ಮಾತಾಡಿದ್ದೀವಿ ಅಷ್ಟೇ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ. ಮಾತು ಬಂದಾಗ ಎಂಥವ್ರು ಮಾತಾಡಿರ್ತಾರೆ. ಏನೇ ಅಂದ್ರೂ ನೀನು ಮಾಡಿರೋ ತಪ್ಪು ವಾಣಿ. ಎಷ್ಟೆಲ್ಲ ನಾವು ಮರ್ಯಾದೆ ಮಾಡಿದೆ, ಎಷ್ಟು ಸತಿ ಕರೆದಿದ್ದೀವಿ ಹೇಳಮ್ಮ, ನಾನು ನಿಮ್ಮ ಅತ್ತಿಗೆ ಇಬ್ರು. ಎಷ್ಟು ಸತಿ ಕರೆದ್ರೂ ಒಂದು ಸತಿ ನಾನು ಜುಮ್ ಅಂದ ನೀನು. ಯಾರ್ದೇನು ನಾನು ಯಾಕೆ ಹೋಗ್ಬೇಕು ಅಂದು. ಏನೇ ಅಂದ್ರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಇಷ್ಟು ವರ್ಷ ಅಣ್ಣ ತಂಗಿ ಯಾರು ಕಿತ್ತಾಡಲ್ಲ ಕಣಮ್ಮ. ಒಂದೇ ತಾಯಿ ಹೊಟ್ಟೆ ಹುಟ್ಟಿ ಇಷ್ಟು ವರ್ಷ ಅಣ್ಣ ತಂಗಿ ದೂರ ಆಗಿದ್ದಾರೆ ಅಂತಂದರೆ ಅವರೆಂತ ಅಣ್ಣ ತಂಗಿ ಅಂತಾರೆ. ನಿಜವಾಗ್ಲು ಕಣಮ್ಮ, ನಿಜವಾಗ್ಲು ನನಗೇನೋ ತುಂಬ ಬೇಜಾರಾಗ್ಬಿಡ್ತು. ನನಗೇನು ತಂಗಿನೇ ಇಲ್ಲ ಅನ್ಕೊಬಿಡೋಣ ಅನ್ನೋ ಸಿಟ್ಟು ಬಂದ್ಬಿಡ್ತು. ಹಿಂಗೆ ಅಣ್ಣ ತಂಗಿ ಯಾರೂ ಇಷ್ಟು ವರ್ಷ ದೂರ ಇರಲ್ಲ. ಎಂಥವ್ರನೇ ಆಗಲಿ ತಂಗಿಯವರು ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ಅಂದರೆ ನಿಜವಾಗ್ಲೂ ಅಮ್ಮ. ಏನೇ ಬರಬಾರ್ದು ಬಂದರೂ ನಮ್ಮ ಅಣ್ಣನಿಗೆ ಮಾತ್ರ ಕಷ್ಟ ಬರಬಾರ್ದು ಅಂತ ಹೇಳಿ ಬಯಸ್ತಾರೆ. ಆದರೆ ನಮ್ಮ ಅಣ್ಣನಿಗೆ ಕೆಟ್ಟದ್ದಾಗಬೇಕಂತಲೇ ಬಯಸ್ತೇ ಹೊರ್ತೂ ನಮ್ಮ ಅಣ್ಣಂಗೆ ಒಳ್ಳೇದಾಗಲಿ, ನಮ್ಮ ಅತ್ತಿಗೆ ಚೆನ್ನಾಗಿರಲಿ, ನಮ್ಮ ಅಣ್ಣರು ಚೆನ್ನಾಗಿರಲಿ ಅಂತ ನೀನು ಯಾವುದೇ ಕಾರಣಕ್ಕೂ ಬಯಸಲಿಲ್ಲ. ನನ್ನ ತಂಗಿ ಚೆನ್ನಾಗಿರಲಿ, ನನ್ನ ತಂಗಿ ಮಕ್ಕಳು ಚೆನ್ನಾಗಿರಲಿ ಅಂತ ನಾನು ದೂರ ಇದ್ರೂ ನನ್ನ ಮನಸ್ಸಲ್ಲಿ ಒಳ್ಳೇದೇ ಅಂದ್ಕೊತಿದ್ದೆ ಹೊರ್ತು ನಾವು ಕೆಟ್ಟದ್ದಂತೂ ನಿನ್ನ ಬಗ್ಗೆ ಬಯಸೋಕ್ಕೆ ಹೋಗಲಿಲ್ಲ. ಅವಳಿಗೆ ಕೆಟ್ಟದ್ದಾಗಲಿ ಅಂತ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಲ್ಲಿ ಸಮೇತ ನಾನು ಅಂದ್ಕೊಂಡಿಲ್ಲ ಗೊತ್ತಾ. ನೀನು ನಮ್ಮ ಅಣ್ಣನಿಗೆ ಇದಾಗಬೇಕು, ಅವ್ನು ನನ್ನ ಹತ್ರನೇ ಬರಬೇಕು ಅಂತ ಎಷ್ಟು ಇದು ಮಾಡಿದೆ ಅಲ್ಲಮ್ಮ. ಬಿಡಣ್ಣ, ಏನು ಅನಿವಾರ್ಯ ಆಯಿತು, ನನ್ನ ಪಾಪಿ. ನನಗೆ ಅಣ್ಣ ಅಂದ್ರೇನು, ಅಣ್ಣನ ಬೆಲೆ ಏನು ಅಂತ ಗೊತ್ತಿಲ್ದೆಲ್ಲ ತಪ್ಪು ಮಾಡಿಬಿಟ್ಟೆ. ಇವಾಗೆಲ್ಲ ತವ್ರ ಮನೆಗೆ ಹೋಗೋದು, ಅಣ್ಣ ತಮ್ಮಗಳನ್ನೆಲ್ಲ ಮಾತಾಡ್ಸೋದು ಎಲ್ಲ ನೋಡ್ತಾ ಇದ್ರೆ ನೋಡಪ್ಪ ನಾನು ಇದ್ದೂ ಯಾಕೆ ಇಲ್ಲದೆ ಇರೋಳ ಥರ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ನನಗೂ. ಏನು ಮಾಡಲಿ, ತೆಗ್ಗಿ ಬರೋಕ್ಕಾಗ್ದಲೇ ನಾನು ಹೋಗ್ಬೇಕಾ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ ಅಷ್ಟೇ. ದಯವಿಟ್ಟು ಕ್ಷಮಿಸ್ಬಿಡೋಣ, ಆಗೋದಾಗೋಯ್ತು. ಸುಮ್ಮನಿರಪ್ಪ ಹೋಗ್ಲಿ, ಮಾತಾಡಿದ್ರೆ ಸಾವಿರ ಇರ್ತವೆ. ಕೆತ್ತುತ್ತಾ ಸಿಬ್ರೆ ಬರ್ತೂ ಏನಿದಾಗಲ್ಲ. ಸುಮ್ಮನಿರ್ಬೇಕಲ್ಲಿ, ಕೈ ಬಿಟ್ರೆ ಯಾವುದು ಇರಲ್ಲ, ಅಲ್ಲಿಗೆ ಬಗೆಹರ್ದಂಗೆ ಆಗುತ್ತೆ. ನಾವೊಂದು ಮಾತಾಡೋದು, ಅವ್ರೊಂದು ಮಾತಾಡೋದು, ಸುಮ್ಮನೆ ಮಾತಾಡ್ತಾ ಹೋದರೆ ಮಾತು ಬೆಳಿತಾನೇ ಹೋಗ್ತವೆ. ಈ 20 ವರ್ಷದಿಂದ ಅವಳದು ಅಣ್ಣ ತಂಗಿದು 20 ವರ್ಷದಿಂದ ಮಾತಾಡ್ತಾ ಬಂದರೆ ಇನ್ನು 3 ದಿನ ಕೂತ್ಕೊಂಡು ಮಾತಾಡಿರೋ ಮುಗಿಯಲ್ಲ. ಸುಮ್ಮನಿರು, ಇವಾಗ ಅಲ್ಲಿ ಬಿಟ್ಟಾಕು. ಇನ್ನು ಅವಳು ಸೀರೆ ಉಡಿಸಿ ಇನ್ನು ಚೆನ್ನಾಗಾಗೋದು ನೋಡೋದು ಕಲ್ಕಮ್ಮನ ಅಷ್ಟೇ. ನಿಜ ಅಲ್ವಾ ವೀಕ್ಷಕರೇ? ಈಗ ಎಷ್ಟು ಮಾತಾಡಿದ್ರು ಮುಗಿಯಲ್ಲ. ಇವಾಗ ಅವಳಾಗಿ ಅವಳು ತಗ್ಗಿ ಬಂದಿದ್ದಾಳೆ, ನನಗೆ ಸೀರೆ ಉಡಿಸ್ರೆ ದೋಷ ಪರಿಹಾರ ಆಗಬೇಕು ಅಂತ ಹೇಳಿ ಬಂದಿದ್ದಾಳೆ. ತವ್ರ ಮನೆ ಹತ್ರ ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದಿದ್ದಾಳೆ. ನಾವು ಇಷ್ಟು ದಿನ ಕರಿತಿದ್ವಿ, ಗೊತ್ತಿರಲಿಲ್ಲ. ನಾನಾಗಿ ನಾನು ತಗ್ಗಿ ಮಾತಾಡಿಸಿ ಕರೆದ್ರೂ ಗೊತ್ತಿರಲಿಲ್ಲ. ಅದಕ್ಕೇ ನಾವು ಸುಮ್ಮನೆ ಆದ್ವಿ. ಇನ್ನೇನು ಮಾಡೋದು? ಅದಕ್ಕೆ ಇವಾಗ ಬಂದಿದ್ದಾಳೆ, ಚೆನ್ನಾಗಿರೋದು ಕಲಿಬೇಕು ಅಷ್ಟೇ. ಮಾತಾಡ್ತಿದ್ರೆ ಎಷ್ಟು ಮಾತಾಡಿದ್ರು ಸಾಲಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.